ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವು ಇವತ್ತೊಂದು ಪ್ರಮೋಷನ್ ವಿಡಿಯೋ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಕ್ಕನ ಪಿಕ್ ಮಾಡಕ್ಕೆ ಬಂದಿದ್ದೀನಿ. ನಮ್ಮ ಅಕ್ಕ ಊಟನ ಬಾಕ್ಸ್ಗೆ ಹಾಕ್ತಾ ಇದ್ದಾಳೆ. ಹಾಯ್, ಗುಡ್ ಮಾರ್ನಿಂಗ್. ಏನು ಊಟ? ಇಡ್ಲಿ ಮಾಡಿದ್ರೇನೋ. ಮತ್ತೆ ಇಡ್ಲಿಗೆ ಮಟನ್ ಸಾಂಬಾರ್, ಇಡ್ಲಿ ಸಕ್ಕರೆ. ಯಾಕಂದ್ರೆ ನಾವು ಟ್ರಾವೆಲ್ ಮಾಡ್ತೀವಲ್ಲ, ನಾನ್ ವೆಜ್ ಬೇಡ ಅಂತ. ಸಾಕು 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 ಗೈಸ್, ನಾನು ಟಿಫನ್ ತಿಂದಿಲ್ಲ, ಅದಕ್ಕೇನೆ ಇವಾಗ ತಿನ್ನಕ್ಕಾಗಲ್ಲ, ಟೈಮ್ ಆಗೋಗ್ಬಿಟ್ಟಿದೆ. ಬಾಕ್ಸ್ಗೆ ಹಾಕೊಂಡ್ರೆ ಅವ್ನವೇ ತಿನ್ಕೊಂಡು ಹೋಗ್ಬೋದು. ಬೇಡ, ನೀನೇ ಇದೆಯಲ್ಲ. ಸೊ ಗೈಸ್, ನಮ್ಮ ಮಮ್ಮಿ ಬಂದಿಲ್ಲ, ನಾನು ನಮ್ಮ ಅಕ್ಕ ಇಬ್ಬರೇ ಹೋಗ್ತಿರೋದು. ಏನು ಪ್ರಮೋಷನು ಏನು ಅಂತೆಲ್ಲ ಒಂದವೇ ಹೇಳ್ತೀವಿ, ಬನ್ನಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ನಾನು ನಮ್ಮ ಅಕ್ಕ ಇಬ್ಬರೇ ಕಾರಲ್ಲಿ ಹೋಗ್ತಾ ಇದ್ದೀವಿ. ಮೆಟ್ರೋಲ್ ಹೋಗೋಣ ಅನ್ಕೊಂಡ್ವಿ, ಆಗಿಲ್ಲ. ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಬಂದು KR ಪುರಂಗೆ. ಸೊ ಅಲ್ಲಿಂದ ಸ್ವಲ್ಪ ಎಷ್ಟು ಕಿಲೋಮೀಟರ್ ಇದೆ? 20. ಸೊ ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ. ಅದಕ್ಕೆ ಕಾರಲ್ಲಿ ಹೋಗೋಣ ಅನ್ಕೊಂಡಿದ್ದೀವಿ. ಆಲ್ರೆಡಿ 12:30 ಆಗಿದೆ ಟೈಮು. 1 o'clock ನಲ್ಲಿರಬೇಕು. 1 ಅಥವಾ 2 ಬನ್ನಿ ಅಂತ ಹೇಳಿದ್ದಾರೆ. ಸೊ 1:30ಗೆ ಹೋಗ್ತೀವಿ. ಪಟ ಅಂತ ಬನ್ನಿ ಗೈಸ್. ನಮ್ಮ ಅಕ್ಕ ಪೊಮೊಗ್ರೆನೇಟ್ ಕೊಟ್ಟಿದ್ದಾಳೆ, ತಿಂತಾ ಇದ್ದೀನಿ. ಟಿವಿ ಆಲ್ರೆಡಿ ಆಗ್ತಾ ಇದ್ದಾಳೆ, ಟಿವಿ ನೋಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ, ಫುಲ್ ಪೂಜೆ ಮಾಡಿ ಮುಗಿಸಿದ್ದಾರೆ. ಇವಾಗ ಏನಿದ್ರು ನಾವು ಹೊರಡೋದು ಅಷ್ಟೇ ಕೆಲಸ. ಟೈಮ್ ಆಗ್ಬಿಟ್ಟಿದೆ, ಪಟ ಅಂತ ಹೋಗ್ಬೇಕು. ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಅಲ್ಲಿದ್ದಾಳೆ ಅವಳು, ರೆಡಿ ಆಗ್ತಾ ಇದ್ದಾಳೆ. ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಬಂದಿದ್ದೀವಿ ಇಲ್ಲಿಗೆ, ಸನ್ಲೈಟ್ ಸ್ಕಿನ್ ಕ್ಲಿನಿಕ್ಕಿಗೆ. ಜೋರಾಗಿ ಮಾತಾಡೋಂಗಿಲ್ಲ, ಇಲ್ಲಿ ಸೈಲೆಂಟಾಗೈತೆ. ವಾಟರ್ ಮಿಲನ್ ಜ್ಯೂಸ್ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀವಿ ನಾನು ನಮ್ಮ ಅಕ್ಕ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಫುಲ್ ತೋರಿಸ್ತೀನಿ ಆಮೇಲೆ ನಿಮ್ಗೆ ಹೆಂಗಿದೆ ಜಾಗ ಅಂತ. ಬರುವಾಗ ವ್ಲಾಗ್ ಮಾಡಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮ್ಯಾಪ್ ಹಾಕ್ಕೊಂಡಿದ್ವಿ. ಸೊ ಇವಾಗ ಮುಗಿಸಿದ್ದಾರೆ, ಡಾಕ್ಟ್ರ್ ಕನ್ಸಲ್ಟ್ ಮಾಡಿಬಿಟ್ಟು ನೆಕ್ಸ್ಟು ಪ್ರೊಸೆಸ್ ಮಾಡ್ತಾರೆ. ಸೊ ವಿ ಆರ್ ವೇಟಿಂಗ್. ನಮ್ಮ ಅಕ್ಕ ಜ್ಯೂಸ್ ಕೊಟ್ಟರು ಅಂತ ಖುಷಿ ಆಗ್ಬಿಟ್ಟು. ಸೊ ತೋರಿಸ್ತೀನಿ ಇದು ಆ ಕಡೆ ನೋಡಿ ಗೈಸ್, ಹಿಂಗಿದೆ ಸನ್ಲೈಟ್ ಸ್ಕಿನ್ ಕ್ಲಿನಿಕ್ ಅಂತ. ಅವಳೆಲ್ಲ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ಸೊ ಅದು ಕನ್ಸಲ್ಟೇಷನ್ ರೂಮು. ಇಲ್ಲಿ ಕ್ಯೂಟ್ ಗಣಪತಿ ಇದೆ ಕ್ಲಿನಿಕ್ಕು. ಇನ್ನೂ ಒಳಗಡೆ ಎಲ್ಲ ಇದೆ, ತೋರಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಕುಡಿ ಚೆನ್ನಾಗಿದೆ ಗೈಸ್. ಗೈಸ್ ಮುಗೀತು ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ನನಗೆ ಕಣ್ಣಿಗೆ ಏನೇನೋ ಹಾಕ್ಬಿಟ್ಟಿದ್ರು, ಇವು ವಿಡಿಯೋ ಇದ್ರೆ ನಾನು ಹಾಕ್ತೀನಿ. ಸೊ ನನಗೇನು ಗೊತ್ತಾಗಿಲ್ಲ, ಲೇಸರಲ್ಲಿ ಜಸ್ಟ್ ಹಿಂಗೇನೋ ಮಾಡಿದ್ರು. ಸೊ ಮುಗಿಸ್ಕೊಂಡು ಇವಾಗ ಟೈಮ್ ಎಷ್ಟು? 3:51. ಇಲ್ಲೆಲ್ಲಾದ್ರೂ ಬಿರಿಯಾನಿ ಸಿಕ್ಕಿದ್ರೆ ತಿಂತೀವಿ, ಇಲ್ಲ ಅಂದರೆ ಅತ್ತೆ ನಮಗೋಸ್ಕರ ಇಡ್ಲಿ ಕಲಿಸ್ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಇಡ್ಲಿ ತಿಂದ್ಬಿಟ್ಟು ಮನೆಗೆ ಹೋಗ್ತೀವಿ. ಸೊ ಅಷ್ಟೇ, ಇವತ್ತು ನಂದು ಒಂದು ಪ್ರಮೋಷನ್ ವಿಡಿಯೋ, ಅದಕ್ಕಾಗಿ ಬಂದಿದ್ವಿ. ನಮ್ಮ ಅಕ್ಕನ ಕೇಳೋಣ ಅವಳಿಗೆ ಹೆಂಗೆ ಅನಿಸ್ತು ನಿನಗೆ? ಏನು ಅನಿಸಿಲ್ಲ ಗೈಸ್, ನನಗೇನು ಅನಿಸಿಲ್ಲ, ಬಿಕಾಸ್ ನನಗೆ ಕಣ್ಣಿಗೆ ಕಟ್ಬಿಟ್ಟಿದ್ರು, ನನಗೇನು ಫೀಲೇ ಆಗ್ತಾ ಇರಲಿಲ್ಲ. ಇವಳು ಎಲ್ಲ ವಿಡಿಯೋ ಮಾಡ್ತಾ ಇದ್ಲು. ಸೊ ಅವಳಿಗೆ ಹೆಂಗೆ ಅನಿಸ್ತು ಅಂತ ನನಗೆ ಹೆಂಗೆ ಅನಿಸ್ತು ಅಂತ ಕೇಳ್ಕೊಬೇಕು ಫಸ್ಟು. ಕೇಳ್ತಾ ಇದ್ರು ಅವರು, ಏನಾದ್ರು ಆಗ್ತಾ ಇದೆಯಾ, ಪೇನ್ ಆಗ್ತಾ ಇದೆಯಾ, ಅದು ಇದು ಅಂತ. ಬಟ್ ಏನು ನನಗೇನು ಪೇನ್ ಆಗಲಿಲ್ಲ. ಒಂದೊಂದು ಕಡೆ ಮಾತ್ರ ಸ್ವಲ್ಪ ಪೇನ್ ಅಂತ ಅನಿಸ್ತಾ ಇತ್ತು, ಅದು ಬಿಟ್ಟರೆ ನೀಟಾಗಿ ಮಾಡಿದ್ರು ಅಷ್ಟೇ. ಇವಾಗ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಆನ್ ದ ವೇ ಏನಾದರೂ ತಿಂದರೆ ತೋರಿಸ್ತೀವಿ, ಇಲ್ಲ ಸ್ಟ್ರೈಟ್ ಮನೆ ಅಂದರೆ ಸ್ಟ್ರೈಟ್ ಮನೆ ಅಷ್ಟೇ ಗೈಸ್. ಬಾಯ್ ಗೈಸ್, ಮನೆಗೆ ಬಂದಿದ್ದೀವಿ. ನಮ್ಮ ಅಕ್ಕ ಆಚೆಯಿಂದ ಬಿರಿಯಾನಿ ತರಿಸಿದ್ದಾಳೆ. ಏನೇನು ಹೇಳು? ಬಿರಿಯಾನಿ, ಚಿಕನ್ ರೋಸ್ಟು, ಕ್ಷತ್ರಿಯ ಕಬಾಬ್ 3 ತರಿಸಿದ್ದಾಳೆ. ನಾವು 3 ಜನ ತಿಂತಾ ಇದ್ದೀವಿ. ಮತ್ತೆ ಮಾಮ ಇಲ್ಲ, ತಿಂತಾ ಇಲ್ಲ. ಸೊ ನಾವು ತಿನ್ಬಿಟ್ಟು ಕ್ಲಾಸ್ಗೆ ಹೋಗ್ಬೇಕು. ಅಷ್ಟರಲ್ಲಿ
ಮನೆಗೆ ಹೋಗ್ಬೇಕು ಗೈಸ್. ಮನೆಗೆ ಹೋಗ್ತಾ ನಾನು ಬ್ಲಾಗ್ ಫಿನಿಶ್ ಮಾಡ್ತೀನಿ. ಚೆನ್ನಾಗಿದ್ಯಾ? ಗಿರೋ ಚೆನ್ನಾಗಿದೆ. ಏನು ನೋಡಕ್ ಚೆನ್ನಾಗಿರ್ಲಿಲ್ಲ. ಇಲ್ಲ ಗಿರೋಸ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಸೊ ಅಷ್ಟೇ ಗೈಸ್, ಮುಗೀತು. ಮನೆಗೆ ಹೋದ್ಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಊಟ ಎಲ್ಲ ಮುಗೀತು. ನಾವು ಊಟ ಅಲ್ಲಿ ಆಚೆ ಎಲ್ಲರೂ ತಿನ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ತಿನ್ನಕ್ಕಾಗಿಲ್ಲ ಬಿಕಾಸ್ ನಾನು ಕ್ಲಾಸ್ಗೆ ಹೋಗ್ಬೇಕಿತ್ತು. ಸೊ 7 ಅಷ್ಟರಲ್ಲಿ ನಾನು ರೀಚ್ ಆಗಬೇಕು. ಮತ್ತೆ ಊಟಕ್ಕೆಲ್ಲಾದ್ರೂ ನಿಲ್ಸಿದ್ರೆ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ನಿಲ್ಸ್ಲಿಲ್ಲ. ಸೊ ನಮ್ಮ ಅಕ್ಕ ಏನ್ ಮಾಡಿದ್ಲು, ಸ್ವಿಗ್ಗಿ ಮಾಡ್ಬಿಡ್ತೀನಿ ಅಂತ, ಸೊ ದಟ್ ನಾವು ಹೋಗೋಕೆ ಅದು ಬರೋಕ್ಕೆ ಈಕ್ವಲ್ ಟೈಮ್ ಆಗುತ್ತೆ. ಸೊ ಟೈಮ್ ವೇಸ್ಟ್ ಆಗಲ್ಲ ಅಂತ ಹೇಳಿ ನಾವು ಆನ್ಲೈನಲ್ಲಿ ತರಿಸ್ಬಿಟ್ವಿ. ಸೊ ಬಿರಿಯಾನಿ, ಕಬಾಬು, ಗೀ ರೋಸ್ಟ್ ತರಿಸ್ಕೊಂಡು ತಿಂದು ಇವಾಗ ನಾನು ಹೊರಟೆ. ಆಲ್ಮೋಸ್ಟ್ 6 o'clock ಆಯ್ತಾ ಬಂತು ಟೈಮು. 7 o'clock ನಾನು ಕ್ಲಾಸ್ಗೆ ಹೋಗ್ಬೇಕು. ಸೊ ಇಲ್ಲಿಂದ ಇನ್ನೂ 20 minutes ಇದೆ. ನಾನು ಹೋಗಿ ಆಮೇಲೆ ಕ್ಲಾಸ್ಗೆ ಹೋಗಿ ವಾಪಸ್ ಮನೆಗೆ ಬರಬೇಕು. ಸೊ ಗೈಸ್, ಇಷ್ಟು ಇವತ್ತಿನ ಡೇದು ನಡೀತಾ ಇದೆ. ಆ್ಯಕ್ಚುಲಿ ಗುಡ್ ಡೇ ಇವತ್ತು. ನನಗೇನೋ ಅನಿಸ್ತು ಗುಡ್ ಡೇ, ಪ್ರೊಡಕ್ಟಿವ್ ಡೇ ಅಂತ. ಸೊ ಅಷ್ಟೇ. ಈಗ ಡ್ರೈವ್ ಮಾಡ್ತಾ ಇದ್ದೀನಿ, ಜಾಸ್ತಿ ಮಾತಾಡಬಾರ್ದು ಬಿಕಾಸ್ ವೈಲ್ ಡ್ರೈವಿಂಗ್ ನೀವು ಫೋನ್ ಯೂಸ್ ಮಾಡೋಂಗಿಲ್ಲ. ಸೊ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ನೋಡ್ತಾ ಇರಿ. ದಟ್ಸ್ ಇಟ್. ಟೈಮ್ ನೋಡಿ 6 o'clock ಆಗಿದೆ. ಈ ಟ್ರಾಫಿಕಲ್ಲಿ ನಾನು ಹೋಗೋ ಅಷ್ಟರಲ್ಲಿ ಮೇ ಬಿ 1 hour ಆದರೂ ಆಯಿತು. ಅಯ್ಯೋ, ನಾನು ಏನು ಮಾಡಲಪ್ಪ. ಸೊ ಇವತ್ತೇ ನನಗೆ 7 o'clock ಈಗ ಟೆಲಿಕಾಸ್ಟ್ ಹೋಗಲೇಬೇಕು ಬಿಕಾಸ್ ಶಶಾಂಕ್ ಬರ್ತಾ ಇಲ್ಲ ಕ್ಲಾಸ್ಗೆ. ಶಶಾಂಕ್ ಬಂದಿದ್ರೆ ನಾನು ಅವ್ನಿಗೆ ಹೇಳ್ಬಿಡ್ತಾ ಇದ್ದೆ. ಅವನು ಇವತ್ತು ಪಾಪ ಎಲ್ಲ ಹೋಗಿದ್ದಾನೆ. ಸೊ ನಾನು ಇವತ್ತು ಹೋಗಲೇಬೇಕು. ನೋಡಿದ್ರೆ ಇಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿದೆ. 7 o'clock ಅಷ್ಟರಲ್ಲಿ ನಾನು ಹೋಗಬೇಕು. ಸೊ ಮನೆ 6:40 ಅಷ್ಟಾದರೂ ಹೋಗಬೇಕು. ಸೊ ಫ್ರೆಶ್ ಅಪ್ ಆಗಿ ನಾನು 7 ಕ್ಲಾಸ್ಗೆ ಹೋಗೋಕೆ ಸರಿ ಹೋಗುತ್ತೆ. ಸೊ ನೋಡಿ ಗೈಸ್, ಟ್ರಾಫಿಕ್ ಏನಾದರೂ ಮಾಡೋಕ್ಕಾಗುತ್ತಾ ಅಂತ. ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಹಾಡು ಕೇಳಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸದ್ಯಕ್ಕೆ. ಇವಾಗ ಚಿಲ್ಲಿಂಗ್ ಈ ಟೈಮ್ ಗೈಸ್ ನನಗೆ ಫೇವ್ರೆಟ್ ಟೈಮ್ ಇದು. ಕಾರಲ್ಲಿ ಯಾರೋ ಇಳ್ದಿರ, ನಾನೊಬ್ಬಳೆ ಜೋರಾಗಿ ಏನು ಹಾಡಾಕೊಂಡು, ಓ ಮೈ ಗಾಡ್, ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಯಾರಿಗೂ. ಫೀಲನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ದ ಬೆಸ್ಟ್ ಟೈಮ್ ಆಫ್ ಮೈನ್ ಅಂದರೆ ಕಾರ್ ಓಡಿಸ್ಕೊಂಡು ಡ್ರೈವ್ ಮೂಡಲ್ಲಿ ಹಾಡಾಕೊಂಡು, ಒಳ್ಳೊಳ್ಳೆ ಹಾಡಾಕೊಂಡು ಜೋರಾಗಿ ನಾನು ಹೇಳ್ತಾ, ಓ ಮೈ ಗಾಡ್, ತುಂಬ ಇಷ್ಟ. ಸೊ ಅದಕ್ಕೆ ಇವಾಗ ಈ ವ್ಲಾಗ್ ಇಲ್ಲೇ ಸ್ಟಾಪ್ ಮಾಡ್ತೀನಿ ಇವಾಗ. ಬಿಕಾಸ್ ನನಗೆ ಒಂದು 20 minutes, half an hour ಟೈಮ್ ಇದೆ. ಅದು ನಾನು ಎಂಜಾಯ್ ಮಾಡಿಬಿಡಬೇಕು. ಸೊ ಅಷ್ಟೇ. ನೋಡಿ ಇವಾಗ ಬಿಟ್ಟರು, ಸಿಗ್ನಲ್ ಬಿಡ್ತಾ ಇದ್ದಾರೆ. ಓವ್ವ, ಓ ಮನಸ್ಸಿನ ಆ ಮಧು ಗುಂಜನ, ಬೇರೇನು ತಾಳಲಾರೆ, ಯಾರ ನಾನು ದೂರಲಾರೆ, ಸಾಕು ಇನ್ನು ದೂರವನ್ನು ತಾಳಲಾರೆನು, ಅವಳಿಗೆ ನನ್ನ ತೋರಿಸಿ. ಗೈಸ್, ಫೈನಲಿ ಟೈಮ್ ಬಂದು 6:30 ಆಗಿದೆ. ನಾನು ಬಂದಿದ್ದೀನಿ ಈಗ. ನಾನು ಹಾಫ್ ಆನ್ ಅವರ್ ಮುಂಚೆ ರೀಚ್ ಆಗಿದ್ದೀನಿ ಗೈಸ್. ಖುಷಿ ವಿಷಯ. ಆ್ಯಂಡ್ ಈಗ ನನ್ನ ಫ್ರೆಂಡ್ಸ್ ಬಂದಿದ್ದಾರಂತೆ ನಮ್ಮ ಮನೆಗೆ. ಸೊ ಹೋಗಿ ನೆಕ್ಸ್ಟ್ ಮೀಟ್ ಮಾಡಬೇಕು. ನಾನು ಇವತ್ತು ಹೇಳ್ದಂಗೆ ಟುಡೇ ಇಸ್ ಅ ಗುಡ್ ಡೇ ಗೈಸ್. ಬಿಕಾಸ್ ಇವತ್ತು ಮನೇಲಿದ್ದೆ, ಮಮ್ಮಿ ಜೊತೆ ಇದ್ದೆ, ನಮ್ಮ ಅಕ್ಕನ ಮೀಟ್ ಮಾಡಿದೆ, ಒಂದು ಡ್ರೈವ್ ಆಯಿತು, ಸಾಂಗ್ಸ್ ಆಯಿತು, ಒಂದು ಕೆಲಸ ಆಯಿತು, ಪ್ರೊಡಕ್ಟಿವ್ ಡೇ. ಈಗ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರನ್ನ ಮೀಟ್ ಮಾಡ್ತೀನಿ. ಸೊ ಫುಲ್ ಪ್ಯಾಕ್ಡ್ ಡೇ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ. ನಮ್ಮ ಅತ್ತೆ ನೋಡಿ ಇಲ್ಲಿ ಸಾಂಬಾರೆಲ್ಲ ಕಟ್ ಕಳಿಸಿದ್ದಾರೆ. ಇದು ನನ್ನ ಬ್ಯಾಗು, ಇದು ಸಾಂಬಾರೆಲ್ಲ ಇದೆ. ನಮ್ಮ ಮಮ್ಮಿಗೆ ಅಂತ ನಮ್ಮ ಅತ್ತೆ ಕಟ್ ಕಳಿಸಿದ್ದಾರೆ. ಇವಾಗ ತಗೊಂಡು ಮನೆಗೆ ಹೋಗೋಣ. ಅಲ್ಲಿ ವ್ಲಾಗ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಬಂದಿರೋದನ್ನ. ಅಷ್ಟೇ ಗೈಸ್, ಚಲೋ ಲೆಟ್ಸ್ ಗೋ. ಗೈಸ್, ನಮ್ಮ ಅಕ್ಕನ ಕ್ರಿಯೇಟಿವಿಟಿ ನೋಡಿ. ಸಾಂಬಾರು ಚಲೋ ಹೋಗ್ಬಾರ್ದು ಅಂತ ಅವಳು ಐಡಿಯಾ ಕೊಟ್ಲು. ಏನಂದರೆ, ಹಿಂಗೆ ಹಾಕ್ಬಿಡು ಸೀಟ್ ಬೆಲ್ಟು, ಅವಾಗ ಚಲೋ ಹೋಗಲ್ಲ ಅಂತ. ಸೊ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಇವಾಗ ಸೀಟ್ ಬೆಲ್ಟ್ ತೆಗೆದು ಸಾಂಬಾರನ್ನ ಎತ್ಕೊಂಡು ಹೋಗೋದು. ಚಲಿಲ್ಲ, ಆರಾಮಾಗಿ ಹಂಗೇ ಇದೆ. ಗುಡ್ ಐಡಿಯಾ. ಹಾಯ್ ಶಶಾಂಕ್, ಏನು ಇಲ್ಲಿಗೆ ಬಂದಿದ್ಯಾ? 10K ಸೆಲೆಬ್ರೇಷನ್ ಅದಕ್ಕೆ ಬಂದಿದ್ದೀನಿ. ಊಟ ಮಾಡ್ತಿರೋ ಕೈ ತೊಳ್ಕೊಂಡ್ ಬಂದಿದ್ದೀನಿ. ಎಲ್ಲ ನಮ್ಮ ಶಶಾಂಕಿಂದಾನೆ ಗೈಸ್ ಪಾಸಿಬಲ್ ಆಗಿದ್ದು. ಏನಂತೀರ? ಏನು ಅನ್ನಲ್ಲ. ಇಲ್ಲಿ ನೋಡ್ಬಿಟ್ಟು ಮಾತಾಡಿ, ಎಲ್ಲ ಆಮೇಲೆ ಬೈತಾರೆ. ಏನು ಅನ್ನಲ್ಲ. ಏನು ಅನಿಸ್ತಾ ಇದೆ? ಫೀಲಿಂಗ್ ಅಲ್ಲ, ನಾವು 10K ಸೆಲೆಬ್ರೇಷನ್ ಇಲ್ಲ, ಫೀಲಿಂಗ್ ಅಲ್ಲವೇ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇದನ್ನೇ ಮಾಡಿದ್ದೀವಿ, ನಿಮ್ಮನ್ನ ಮಾಡಲ್ವಾ? ಖಂಡಿತವಾಗ್ಲೂ ಮಾಡೋಣ ಗೈಸ್. ನೋಡಿ ಇಷ್ಟು ಕೊರಿಯರ್ ಬಂದಿದೆ. ಆ್ಯಂಡ್ ಅಂದರೆ
ನಮ್ಮ ಲಕ್ಷಿತಾ ಪೇಜು 10K ಫಾಲೋವರ್ಸ್ ಆಗಿದ್ದಾರೆ. ಸೊ ಸೆಲೆಬ್ರೇಷನ್ಗೆ ನಮ್ಮ ಭಯ್ಯ ಕೇಕ್ ತರಿಸಿದ್ದಾರೆ. ಕೇಕ್ ಕಟ್ ಮಾಡಬೇಕು. 6 ಮಂತ್ಸ್ 10K ಇನ್ನಾಗಿಲ್ಲ. 5 ಮಂತ್ಸ್ ಆಯಿತು. ಸೊ ವಿತಿನ್ 5 ಮಂತ್ಸ್ ಭಯ್ಯ ಏನು ಹೇಳಿ ಇಲ್ಲಿ. ಆಯ್ ಭಯ್ಯ, ರಾಜು ಭಯ್ಯ, ಹಲೋ ಸುನಿಲ್ ಭಯ್ಯ ಎಲ್ಲಿ ಬಂದಿಲ್ವಾ? ಸೊ ಇವರೆಲ್ಲ ಸೆಲೆಬ್ರೇಷನ್ಗೆ ನಮ್ಮ ಭಯ್ಯ ಕೇಕ್ ತಂದಿದ್ದಾರೆ. ಥ್ಯಾಂಕ್ ಯು ಭಯ್ಯ. 10K ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದಲ್ಲಿಲ್ವಾ ಸ್ನ್ಯಾಪು? ಇವ್ರಿಗೆ ಹೇಳ್ತಾ ಇತ್ತು ಅಂದ್ರೆ ಟೈಮ್ ಇಲ್ಲ ನಮ್ಗೆ, 10 ಮಿನಿಟ್ಸ್ ಅಷ್ಟೇ ನೀವು ತಗೊಂಡ್ಬರ್ಬೇಕಾಯ್ತು. ಇವತ್ತು ತಿನ್ಬೇಕು, ನನಗೆ ಅಭ್ಯಾಸನೇ ಇಲ್ಲ ಕೇಕ್ ಇಲ್ಲಿ ಇಟ್ಕೊಂಡು ಫುಲ್ಲು ಬಟ್ಟೆ ಅಂಗಡಿ ಬರೋ ಥರ ಒಂದು ಫೋಟೋ ತೆಗ್ಸ್ಕೊ. ಅದನ್ನ ಇಟ್ಕೊಂಡು ಹಂಗೆ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಲಕ್ಷಿತಾ. ಸ್ವಲ್ಪ ಸೊ ಗಾಯ್ಸ್ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಮಗೆ ಸ್ವಲ್ಪ ವ್ಲಾಗ್ಸ್ ಡಿಲೇ ಆಗ್ತಾ ಇದೆ, ಲೇಟಾಗಿ ಬರ್ತಾ ಇದೆ. ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೀನಿ ನನ್ನ ಥಿಂಗ್ಸಿಗೆ. ಸೊ ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ವ್ಲಾಗ್ ನಂದು ಪ್ರಮೋಷನ್ಗೆ ಹೋಗಿದ್ವಿ. ಸೊ ಅದು ಒಂದು ವ್ಲಾಗ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ದು ಲಕ್ಷಿತಾ ನೆಕ್ಸ್ಟ್ ನಮ್ಮ ಬಟ್ಟೆ ಅಂಗಡಿದು 10K ಫಾಲೋವರ್ಸ್ ಆಗಿತ್ತು. ಸೊ ಸೆಲೆಬ್ರೇಷನ್ ಮಾಡಿದರು. ಆ್ಯಂಡ್ ಅವತ್ತು ನನಗೆ ಟೈಮ್ ಇರಲಿಲ್ಲ, ನಾನು ಬೇರೆ ಪ್ರಮೋಷನ್ಗೆ ಹೋಗ್ತಾ ಇದ್ದೆ. ಸೊ 10 ನಿಮಿಷ ಬನ್ನಿ ಅಂತ ಕರೆದ್ಬಿಟ್ಟು ಪಾಪ ಅವರು ಕೇಕ್ ಕಟ್ ಮಾಡಿಸಿದ್ರು. ಸೊ ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಇನ್ನೂ ವ್ಲಾಗ್ಸ್ ಬರ್ತಾ ಇರುತ್ತೆ. ಸ್ವಲ್ಪ ಟೈಮ್ ಇಲ್ದಿರೋದ್ರಿಂದ ಡಿಲೇ ಆಗ್ತಾ ಇದೆ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟಿಂದ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತೀನಿ. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಎಲ್ಲ ಎಂಡ್ ಮಾಡ್ತಿದ್ದೀನಿ ಗೈಸ್. ಮಾಡಿ ಪ್ಲೀಸ್ ಟು ಸಬ್ಸ್ಕ್ರೈಬ್. ಸಿ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.